ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಾರಂಭ ಪ್ರಾರ್ಥನೆ. ಸ್ವರ್ಗಲೋಕದಲ್ಲೂ ಭೂಲೋಕದಲ್ಲೂ ಪ್ರತಿ ಕುಟುಂಬವು ತನ್ನ ಹೆಸರನ್ನು ಪಡೆದಿರುವುದು ಅವರಿಂದಲೇ. ಅವರು ತಮ್ಮ ಮಹಿಮೆಯ ಸಂಪನ್ಮೂಲಗಳಿಂದ ಪವಿತ್ರಾತ್ಮನ ನಿಮ್ಮ ಅಂತರಂಗವನ್ನು ಬಲಗೊಳಿಸಲಿ. ನಿಮ್ಮ ವಿಶ್ವಾಸದ ಫಲವಾಗಿ ಯೇಸು ಕ್ರಿಸ್ತರು ನಿಮ್ಮ ಮೇಲುಗಳಲ್ಲಿ ಸದಾ ವಾಸಿಸಲಿ ಮತ್ತು ನಿಮ್ಮ ಜೀವವು ಪ್ರೀತಿಯಲ್ಲಿ ಬೇರೂರಿ ಸದೃಢವಾಗಿ ನಿಲ್ಲಲಿ. ಹೀಗೆ ಜನರೆಲ್ಲರೊಡನೆ ಕ್ರಿಸ್ತ ಯೇಸುವಿನ ಅಗಾಧ ಪ್ರೀತಿಯ ಉದ್ದ ಅಗಲ ಆಳ ಎತ್ತರ ಎಷ್ಟೆಂಬುದನ್ನು ನೀವು ಗ್ರಹಿಸಿಕೊಳ್ಳುವಂತಾಗಲಿ. ಹೌದು, ಜ್ಞಾನವನ್ನು ಮೀರಿದ ಈ ಪ್ರೀತಿಯನ್ನು ಅರಿತುಕೊಳ್ಳಲು ಆಸಕ್ತರಾಗಬೇಕು. ದೇವರ ಪರಿಪೂರ್ಣತೆಯಿಂದ ತುಂಬಿದವರಾಗಬೇಕು ಎಂದು ನಾನು ಬೇಡಿಕೊಳ್ಳುತ್ತೇನೆ. ಆಮೆನ್. ನಮ್ಮಲ್ಲಿ ಕಾರ್ಯ ಸಾಧಿಸುವ ಹಾಗೂ ನಮ್ಮ ಆಸೆ ಆಕಾಂಕ್ಷೆಗಿಂತಲೂ ಬೇಡಿಕೆ ಕೋರಿಕೆಗಿಂತಲೂ ಅಧಿಕವಾದುದನ್ನು ಮಾಡಲು ದೇವರು ಶಕ್ತರು. ಅವರಿಗೆ ಧರ್ಮಸಭೆಯಲ್ಲೂ ಕ್ರಿಸ್ತ ಯೇಸುವಿನಲ್ಲೂ ಯುಗಯುಗಾಂತರಕ್ಕೂ ತಲತಲಾಂತರಕ್ಕೂ ಮಹಿಮೆ ಸಲ್ಲಲಿ. ಆಮೆನ್. ಪ್ರಾರ್ಥಿಸೋಣ. ಕರುಣಾಮಯ ದೇವರೇ, ನಮ್ಮ ಪಾಪಗಳಿಗಾಗಿ ಗಾಯಗೊಂಡ ನಿಮ್ಮ ಕುಮಾರನ ಹೃದಯದ ಮೂಲಕ ನಿಮ್ಮ ಪ್ರೀತಿಯನ್ನು ಹರಿಸುತ್ತೀರಿ. ಅದೇ ಪ್ರೀತಿಯನ್ನು ನಮ್ಮ ಪಾಡಿನಲ್ಲಿ ತೋರುತ್ತಾ ನಿಮ್ಮನ್ನು ಮಹಿಮೆಪಡಿಸುವಂತೆ ಅನುಗ್ರಹಿಸಿರಿ. ನಮ್ಮ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ನವೀನ ಪ್ರಾರ್ಥನೆ. ಕೇಳಿರಿ ಕೊಡಲಾಗುವುದು, ಹುಡುಗಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು ಎಂದು ನುಡಿದ ಪ್ರಭು ಯೇಸುವೇ, ನಿಮ್ಮ ನುಡಿಗಳಲ್ಲಿ ನಂಬಿಕೆ ಇರಿಸಿ ಜೀವಂತ ವಿಶ್ವಾಸದಿಂದ ನಿಮ್ಮ ದಿವ್ಯವಾದದಲ್ಲಿ ಸಾಷ್ಟಾಂಗವಾಗಿ ಬಿದ್ದು ದೀನರಾಗಿ ಪ್ರಾರ್ಥಿಸುವ ನಮ್ಮ ಕೋರಿಕೆಗಳನ್ನು ಕರುಣೆಯಿಂದ ಆಲಿಸಿರಿ. ಮೌನವಾಗಿ ಕೋರಿಕೆಗಳನ್ನು ಸ್ಮರಿಸುವುದು. ನಮ್ಮ ಪ್ರೀತಿಯ ಯೇಸುವಿನ ಪವಿತ್ರ ಹೃದಯವೇ, ನೀವೇ ನಮ್ಮ ಆಸರೆಂದು ನಿಮ್ಮ ಪಾದಕ್ಕೆ ಓಡಿಬಂದಿದ್ದೇವೆ. ಸಂದಿಗ್ಧ ಸಂದರ್ಭಗಳಲ್ಲಿ ನೀವೇ ನಮ್ಮ ಆಸರೆ, ದುಃಖ ದುಗುಡಗಳಲ್ಲಿ ನೀವೇ ನಮ್ಮ ಸಾಂತ್ವನ, ಶೋಧನೆಯ ಸಮಯಗಳಲ್ಲಿ ನೀವೇ ನಮ್ಮ ದೃಢತೆ. ನಾವು ಗೆದ್ದಿರುವ ಈ ಕೋರಿಕೆಗಳನ್ನು ಹೇಗಾದರೂ ನೆರವೇರಿಸಿರಿ ಎಂದು ನಂಬಿದ್ದೇವೆ. ಆದರೂ ನಿಮ್ಮ ಚಿತ್ತದಂತೆ ಆಗಲಿ. ಈ ಕೋರಿಕೆಗಳು ನೆರವೇರದೆ ಹೋದರೂ ನಾವು ಎದೆಗುಂದದೆ ನಿಮ್ಮನ್ನು ಸ್ತುತಿಸಿ ವಂದಿಸಿ ಹಾಡಿ ಹೊಗಳುತ್ತೇವೆ.
ಬಲಿಪೂಜೆಯಾಗಿ ಅರ್ಪಿಸುತ್ತಿದ್ದಾರೆ. ಎಲಿಸಬೆತ್ ದಿವ್ಯಾ ಕುಮಾರ್ ಅವರ ಕುಟುಂಬದವರು, ಅಂತೋಣಿ ರಾಜ್ ಸುಶೀಲಾ ಕುಟುಂಬದವರು, ಮೇರಿ ಪುಷ್ಪ, ವಿನ್ಸೆಂಟ್ ಅಮಲ್ರಾಜ್, ಜಾರ್ಜ್ ಆಲಿಸ್ ಅನಿತಾ ಮತ್ತು ಕುಟುಂಬದವರು, ಫಾದರ್ ಜೆರೋಮ್ ಬರ್ನಬಾಸ್ ಮತ್ತು ಜೋಸೆಫ್, ರಮೇಶ್ ರಾಯಪ್ಪ ಮತ್ತು ಕುಟುಂಬದವರು, ಅನಿತಾ ಜಾರ್ಜ್, ಟಿಯಾ ಡೆನಿಸ್, ಸಾಶಾ ಡೆನಿಸ್, ಶಾಂತ ಮರಿಯಾ ಕುಟುಂಬದವರು, ನಿಲೋಫೆರಾ ತೇವಾರ್, ಹೃದಯ ರಾಜ್ ಮತ್ತು ಕುಟುಂಬದವರು, ಡಾಕ್ಟರ್ ವಿ ಕೆ ಆನಂದ್ ಕುಮಾರ್ ಮತ್ತು ಕುಟುಂಬದವರು, ಯಾನ್ ರೋಹಿತ್, ಮರಿಯಾ ನಟಾಶಾ, ಮರಿಯಾ ನ್ಯಾನ್ಸಿ ಮತ್ತು ಕುಟುಂಬದವರು, ಆಂಥೋನಿ ಮೇರಿ, ಅರಳಪ್ಪ ಕುಟುಂಬದವರು, ಸುಚಿತ್ ರೋಹನ್, ಐಶ್ವರ್ಯ ಕುಟುಂಬದವರು, ನೋಯಲ್ ಬಾಲರಾಜ್ ಕುಟುಂಬದವರು, ಶಾಂತಪ್ಪ ಜಯಸಿಂತ ಕುಟುಂಬದವರು, ಜನಿತಾ ರವಿ, ರಮಣಿ ಸ್ಯಾಮ್ಸನ್, ಪೀಟರ್ ಮತ್ತು ಕುಟುಂಬದವರು, ಮೇರಿ ಜೋಸ್ಬಿನ್, ಸೈಮನ್ ಕುಟುಂಬದವರು, ಆರೋಗ್ಯ ಮೇರಿ ಮತ್ತು ಕುಟುಂಬದವರು, ಕ್ಲೈವ್ ಆಂಥನಿ ಬೌವರ್ಸ್, ಆಂಥನಿ ಸ್ವಾಮಿ ಮತ್ತು ರೀಟಮ್ಮ ಕುಟುಂಬದವರು, ಜೋಸೆಫ್ ಮತ್ತು ಕುಟುಂಬದವರು, ಪೀಟರ್ ಪೌಲ್ ಕುಟುಂಬದವರು, ಬೆರ್ನಾರ್ಡ್ ಎಲಿಸಬೆತ್ ಕುಟುಂಬದವರು, ರಮೇಶ್ ರಾಯಪ್ಪ ಕುಟುಂಬದವರು, ಶಾಂತರಾಜ್ ಕುಟುಂಬದವರು. ಹಾಗೆ ಇಂದಿನ ಬಲಿಪೂಜೆಯಲ್ಲಿ ದಿವಂಗತ ಆತ್ಮಗಳಾದ ಪೌಲಿನ್ ಡಿಸೋಜಾ, ಆ್ಯನಿ ಡಿಸೋಜಾ, ಉತ್ರಿಕ ಸ್ಥಳದಲ್ಲಿ ಮೃತಪಟ್ಟಿರುವಂಥ ಎಲ್ಲ ಆತ್ಮಗಳಿಗಾಗಿಯೂ, ಆರೋಗ್ಯಪ್ಪ, ಸಾರಮ್ಮ, ದೇವದ ಜೋಸೆಫ್, ಮೇರಿ, ಮನೋರಮ ಇವರ ಆತ್ಮಗಳಿಗಾಗಿ ಪ್ರಾರ್ಥಿಸಲಾಗುವುದು. ಹಾಗೂ ವಿಶೇಷ ಅಭಿಪ್ರಾಯಗಳಾದಂತಹ ಆಶಾಕುಮಾರಿ, ಜ್ಞಾನವಿ ಆಂಡ್ರಿಯಾ ಅವರ ಒಳ್ಳೆಯ ಆರೋಗ್ಯ ಭಾಗಕ್ಕಾಗಿ, ಶಾಂತಪ್ಪ ಅವರ ಮನೆಯ ಅಭಿವೃದ್ಧಿಗಾಗಿ, ಕ್ರಿಸ್ಟಿನಾ ನೋಯಲ್ ಅವರ ಉತ್ತಮ ಆರೋಗ್ಯ ಭಾಗ್ಯಕ್ಕಾಗಿ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸಲಾಗುವುದು. ಪಿತರ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ನ್ಯೂನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಯೇಸುವಿನ ಪವಿತ್ರ ಹೃದಯದ ನವೇನ ದಿನಗಳನ್ನು ಪ್ರಾರಂಭಿಸಲು ನಾವು ಇಲ್ಲಿ ಒಟ್ಟಿಗೆ ಸೇರಿದ್ದೇವೆ. ಇವತ್ತಿನ ದಿನ ಜೂನ್ 5ರಂದು ವಿಶೇಷವಾಗಿ ಪರಿಸರದ ದಿನ ಎಂದು ಸಮಾಜದಲ್ಲಿ ಆಚರಿಸಲಾಗುತ್ತದೆ. ಪ್ರಿಯರೇ, ನಮ್ಮ ಸಮಾಜ ವಿಶೇಷವಾಗಿ ಬೆಂಗಳೂರು ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ ಎಂದು ಕರೆಯಲಾಗುತ್ತಿತ್ತು. ಆದರೆ ಇವತ್ತು ಕಾಂಕ್ರೀಟ್ ಸಿಟಿ ಎಂದು ಕರೆಯುತ್ತಿದ್ದಾರೆ. ಪ್ರಿಯರೇ, ನಾವು ಸಮಾಜವನ್ನು ನಾವು ಅಭಿವೃದ್ಧಿಗೊಳಿಸಬೇಕು, ಅದರೊಟ್ಟಿಗೆ ನಮ್ಮ ಪರಿಸರವನ್ನು ನಾವು ಕಾಪಾಡಬೇಕು. ಇವತ್ತು ನಮ್ಮ ಪರಿಸರವನ್ನು ನಾವು ಕಾಪಾಡಲಿಲ್ಲವೆಂದರೆ ನಾಳೆ ಪರಿಸರ ನಮ್ಮನ್ನು ಕಾಪಾಡುವುದಿಲ್ಲ. ಪ್ರಿಯರೇ, ಎರಡನೆಯದಾಗಿ ಈ ನವೀನ ದಿನಗಳಲ್ಲಿ ಇವತ್ತಿನ ವಿಶೇಷವಾಗಿ ನಾವು ಧ್ಯಾನಿಸಲಿರುವ ಒಂದು ವಿಷಯ ಏನೆಂದರೆ, ಯೇಸುವಿನ ಪವಿತ್ರ ಹೃದಯವನ್ನು ಹೊತ್ತುಕೊಳ್ಳಿ, ಕ್ಯಾರಿ ದ ಹಾರ್ಟ್ ಆಫ್ ಜೀಸಸ್ ಎನ್ನುವ ವಿಷಯವನ್ನು ನಾವು ಧ್ಯಾನಿಸಲಿದ್ದೇವೆ. ನಾವು ಹೇಗೆ ಈ ಯೇಸುವಿನ ಪವಿತ್ರ ಹೃದಯವನ್ನು ಹೊತ್ತುಕೊಳ್ಳಬಹುದು ಎನ್ನುವ ವಿಷಯವನ್ನು ಧ್ಯಾನಿಸುವಾಗ ನಮ್ಮ ಜೀವನವನ್ನು ನಾವು ಆಲೋಚನೆ ಮಾಡಿ ನೋಡೋಣ. ನಾವು ಹಲವಾರು ಬಾರಿ ಅನೇಕ ರೀತಿಯಲ್ಲಿ ಪಾಪಗಳನ್ನು ಮಾಡಿದ್ದೇವೆ. ಯೇಸುವಿನ ಹೃದಯವನ್ನು ನಾವು ಹೊತ್ತಿಕೊಳ್ಳಲು ಹೋಗದೆ ನಾವು ನಮ್ಮ ಜೀವನವನ್ನು ನಾವು ಇತರರಿಗೆ ಕೊಡದೆ ನಾವು ಹೋಗಿದ್ದೇವೆ. ಆದ್ದರಿಂದ ಕ್ಷಮೆಯನ್ನು ಬೇಡುತ್ತಾ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯಗಳು ಮನೆಯಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಪಾಪವೇ. ಆದ್ದರಿಂದ ಸದಾ ಕನ್ಯೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ
ಬೇಡಿಕೊಳ್ಳಿರಿ. ಆಮೆನ್.
ನಿತ್ಯ ರಕ್ಷಣೆಯನ್ನು ಹೊಂದಲು ಪಾತ್ರರಾಗುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಧರ್ಮೋಪದೇಶ ಕಾಂಡದಿಂದ ಇಂದಿನ ಮೊದಲನೆಯ ವಾಚನ. ಇಸ್ರೇಲ್ ಜನಾಂಗವೇ ಕೇಳು, ನಿನ್ನ ದೇವರಾದ ಸರ್ವೇಶ್ವರ ಸ್ವಾಮಿ ಒಬ್ಬರೇ ದೇವರು. ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಿನ್ನ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸು. ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯಗಳಲ್ಲಿ ನಾಟಿರಲಿ. ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ಮನೆಯಲ್ಲಿರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳನ್ನು ಕುರಿತು ಪಾಠ ಹೇಳು. ಜ್ಞಾಪಕಾರ್ಥವಾಗಿ ಅವುಗಳನ್ನು ನಿನ್ನ ಕೈಗೆ ಕಟ್ಟಿಕೋ. ಜ್ಞಾಪಕ ಪಟ್ಟಿಯಂತೆ ಹಣೆಗೆ ತೊಟ್ಟುಕೋ. ನಿನ್ನ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲೂ ತಲೆ ಬಾಗಿಲಿನ ಮೇಲೂ ಅವುಗಳನ್ನು ಬರೆ. ಪ್ರಭುವಿನ ವಾಕ್ಯ. ನನ್ನ
ಪ್ರೇಮದಾಸರೇ ನನ್ನ ಯೇಸು, ನಿತ್ಯದಾಸರೇ ನನ್ನ ಯೇಸು, ಯೇಸು ಯೇಸು. ತಾಯ ಮಡಿಲರು ಮಗುವಿನಾಸರೆ ನನ್ನಾಸರೆ ಯೇಸುತ್ತಾರೆ, ಸೂರ್ಯನಂದರೆ ಬಾಗಿಲಾಸರೆ ನಿತ್ಯವೂ ಯೇಸುತ್ತಾರೆ. ತಾಯ ಮಡಿಲರು ಮಗುವಿನಾಸರೆ ನನ್ನಾಸರೆ ಯೇಸುತ್ತಾರೆ, ಸೂರ್ಯಚಂದ್ರನೇ ಬಾಗಿಲಾಸರೆ ಬೆಳಕು ನಿತ್ಯವೂ ಯೇಸುತ್ತಾರೆ. ಯೇಸು ನುಡಿಯ ಆಸರೆ ಬಾನು ಭೂಮಿಗೆ ಸ್ವರ್ಗದಲ್ಲಿ ಅಭಯದಾಸರೆ. ಯೇಸು ನುಡಿಯ ಆಸರೆ ಬಾನು ಭೂಮಿಗೆ ಸ್ವರ್ಗದಲ್ಲಿ ಅಭಯದಾಸರೆ. ಅಭಯದಾಸರೆ ನನ್ನ ಯೇಸು, ನಿತ್ಯಾಸರೆ ನನ್ನ ಯೇಸು, ಯೇಸು ಯೇಸು. ಪೌಲನು ತಿಮೋಥಿಯನಿಗೆ ಬರೆದ 2ನೇ ಪತ್ರದಿಂದ ವಾಚನ. ನೀನಾದರೂ ನನ್ನ ಬೋಧನೆ, ನಡತೆ ಹಾಗೂ ಧ್ಯೇಯಗಳನ್ನು ಅರಿತಿರುವೆ. ನನ್ನ ವಿಶ್ವಾಸ, ಸಹಿಷ್ಣುತೆ ಮತ್ತು ಸೈರಣೆ ನಿನಗೆ ತಿಳಿದಿದೆ. ನಾನು ಅನುಭವಿಸಿದ ಹಿಂಸೆ, ನೋವುಗಳ ಮತ್ತು ಕಷ್ಟ ದುಃಖಗಳ ಕುರಿತು ಕೇಳಿರುವೆ. ಅಂತಿಯೋಕ್ಯ, ಇಕೋನಿಯ ಮತ್ತು ಲುಸ್ತ್ರಾ ಪಟ್ಟಣಗಳಲ್ಲಿ ನಾನು ಎಂಥ ಕ್ರೂರವಾದ ಹಿಂಸೆ ಅನುಭವಿಸಿದೆನೆಂಬುದು ನಿನಗೆ ತಿಳಿಯದ ವಿಷಯವೇನೂ ಅಲ್ಲ. ಆದರೆ ಪ್ರಭು ನನ್ನನ್ನು ಇವೆಲ್ಲವುಗಳಿಂದ ಪಾರು ಮಾಡಿದರು. ಕ್ರಿಸ್ತ ಯೇಸುವಿನ ಅನುಯಾಯಿಯಾಗಿ ಭಕ್ತಿಯಿಂದ ಬಾಳಲು ಆಶಿಸುವ ಪ್ರತಿಯೊಬ್ಬನೂ ಹಿಂಸೆಗೊಳಗಾಗುತ್ತಾನೆ. ದುಷ್ಕರ್ಮಿಗಳು ಮತ್ತು ದುರ್ಬೋಧಕರು ಇತರರನ್ನು ವಂಚಿಸುತ್ತಾ ತಮ್ಮನ್ನು ವಂಚಿಸಿಕೊಳ್ಳುತ್ತಾ ದಿನೇ ದಿನೇ ಅಧೋಗತಿಗಳಿದ್ದಾರೆ. ನೀನಾದರೂ ನಿನಗೆ ಬೋಧಿಸಲಾಗಿರುವ ಹಾಗೂ ನೀನು ದೃಢವಾಗಿ ನಂಬಿರುವ ಸತ್ಯಗಳನ್ನು ಅನುಸರಿಸು. ನಿನ್ನ ಬೋಧಕರು ಯಾರೆಂಬುದು ನಿನಗೆ ಗೊತ್ತಿದೆ. ಚಿಕ್ಕಂದಿನಿಂದಲೇ ನೀನು ಪವಿತ್ರ ಗ್ರಂಥವನ್ನು ಪರಿಚಯ ಮಾಡಿಕೊಂಡಿರುವೆ. ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುವುದರ ಮೂಲಕ ಜೀವೋದ್ಧಾರವನ್ನು ಪಡೆಯುವುದೆಂಬ ಜ್ಞಾನವು ಲಭಿಸುವುದು. ಆ ಪವಿತ್ರ ಗ್ರಂಥದಿಂದಲೇ ಪವಿತ್ರ ಗ್ರಂಥ ದೈವ ಪ್ರೇರಣೆಯಿಂದ ರಚಿತವಾದುದು. ಆದುದರಿಂದ ಅದು ಪ್ರಬೋಧನೆಗೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಬೋಧೆಗೂ ಉಪಯುಕ್ತವಾಗಿದೆ. ಅದರ ಮೂಲಕ ದೈವ ಭಕ್ತರು, ಸಿದ್ಧರು ಸಕಲ ಸತ್ಕಾರ್ಯಗಳಿಗೆ ಸನ್ನದ್ಧರು ಆಗಬಲ್ಲರು. ಪ್ರಭುವಿನ ವಾಕ್ಯ. Hallelujah.
ಆ ಕಾಲದಲ್ಲಿ ಯೇಸು ಮಹಾದೇವಾಲಯದಲ್ಲಿ ಉಪದೇಶ ಮಾಡುತ್ತಾ ಈ ಪ್ರಶ್ನೆ ಎತ್ತಿದರು. ಅಭಿಷಕ್ತನಾದ ಲೋಕೋದ್ಧಾರಕನನ್ನು ಧರ್ಮಶಾಸ್ತ್ರಿಗಳು ದಾವೀದರಸನ ಪುತ್ರ ಎಂದು ಕರೆಯುತ್ತಾರಲ್ಲ, ಅದು ಹೇಗಾದಿತ್ತು? ನಿನ್ನ ಶತ್ರುಗಳನ್ನು ನಾನು ನಿನ್ನ ಪಾದದಡಿ ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಆಸೀನನಾಗಿರೆಂದು ನನ್ನ ಪ್ರಭುವಿಗೆ ಸರ್ವೇಶ್ವರ ಹೇಳಿದ್ದಾರೆ ಎಂದು ದಾವೀದರಸನೇ ಪವಿತ್ರಾತ್ಮರ ಪ್ರೇರಣೆಯಿಂದ ಹೇಳಿದಾನಲ್ಲ. ದಾವೀದನೇ ಕ್ರಿಸ್ತನನ್ನು ನನ್ನ ಪ್ರಭು ಎಂದು ಕರೆದಿರುವಲ್ಲಿ ಆತನು ದಾವೀದನ ಪುತ್ರನಾಗಿರುವುದು ಹೇಗೆ ಎಂದು ಪ್ರಶ್ನಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿನಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ಮಕ್ಕಳೇ, ಯೇಸುವಿನ ಪವಿತ್ರ ಹೃದಯದ ನವೀನ ದಿನಗಳಲ್ಲಿ ನಾವಿದ್ದೇವೆ. ಅವರ ಹೃದಯ ಎಂಥದ್ದು? ಅವರ ಹೃದಯವನ್ನು ನಾವು ಅಳವಡಿಸಿಕೊಂಡು ಎಲ್ಲೆಲ್ಲೂ ಹೋಗಬೇಕು ಎನ್ನುವುದೇ ಇಂದಿನ ವಿಷಯ. ಆದ್ದರಿಂದ ಯೇಸುವಿನ ಹೃದಯದ ಬಗ್ಗೆ ನಾನು ಚಿಂತನೆ ಮಾಡುತ್ತಿರುವಾಗ ಒಂದು ಕಥೆ ನೆನಪಿಗೆ ಬಂದಿತ್ತು. ಅದೇನೆಂದರೆ, ಒಬ್ಬ ವ್ಯಕ್ತಿ ಒಂದು ಹುಡುಗಿಯನ್ನ ಪ್ರೀತಿಸಿದ. ಇವನು ಪ್ರೀತಿ ಮಾಡಿದ ಈ ಹುಡುಗಿ ಒಂದು ಹಠಮಾರಿ. ಅವಳು ಕೇಳಿದ್ದು ಕೊಟ್ಟರೆ ಮಾತ್ರ ನಿನ್ನನ್ನು ಪ್ರೀತಿಸ್ತೇನೆ ಎಂದು ಹೇಳಿದರು. ಆದ್ದರಿಂದ ಒಂದು ದಿನ ಈ ಹುಡುಗಿ ನನಗೆ ಒಂದು ಚಿನ್ನದ ಸರ ತಗೋಬಾ ಎಂದು ಹೇಳಿದರು. ಅದಕ್ಕೆ ಈ ಹುಡುಗನಿಗೆ ಏನು ಮಾಡೋದಂತ ಗೊತ್ತಿರಲಿಲ್ಲ. ಆದ್ದರಿಂದ ಅವನು ಹೋಗಿ ತನ್ನ ತಾಯಿಯ ಬಳಿ ಹೇಳುತ್ತಾನೆ, ನಾನೊಂದು ಹುಡುಗಿಯನ್ನು ಪ್ರೀತಿಸ್ತೇನೆ, ಆಕೆ ಬಂದು ಒಂದು ಚಿನ್ನದ ಸರವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದ್ದಾಳೆ. ಆವಾಗ ಮಾತ್ರ ನಿನ್ನ ಪ್ರೀತಿ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಅದಕ್ಕೆ ಆ ತಾಯಿ, ಸರಿ ಮಗನೇ, ತಗೋ, ನನ್ನಲ್ಲಿರುವ ಈ ಸರವನ್ನು ತೆಗೆದುಕೊಂಡು ಹೋಗು, ಆಕೆಗೆ ಕೊಡು, ನೀನು ಪ್ರೀತಿ ಮಾಡೋಣ ಎಂದು ಹೇಳಿದರು. ಇವನು ಹೋಗಿ ತಗೊಂಡೋಗಿ ಕೊಡುತ್ತಾನೆ. ಅವಳಿಗೆ ತುಂಬ ಖುಷಿಯಾಯಿತು. ಮಾರನೇ ದಿನ ನನಗೆ ಒಂದು ಒಳ್ಳೆಯ ಚಿನ್ನ ಜರಿಗೆಯನ್ನು ಇಟ್ಟಿದ್ದ ಒಂದು ಸೀರೆ ಬೇಕೆಂದು ಕೇಳಿದರು. ಅದಕ್ಕೆ ಮತ್ತೆ ಇನ್ನೊಮ್ಮೆ ಹೋಗಿ ಅವನು ಹೋಗಿ ತನ್ನ ತಾಯಿಯಲ್ಲಿ ಕೇಳುತ್ತಾನೆ. ತಾಯಿ ಕೂಡ ಸಾಲ ಮಾಡಿ ಅವನಿಗೆ ಬೇಕಾದ ಸೀರೆಯನ್ನು ತೆಗೆದುಕೊಂಡು ಕೊಡುತ್ತಾರೆ. ಅವನು ಹೋಗಿ ಆಕೆಗೆ ಕೊಡುತ್ತಾನೆ. ಕೊನೆಗೆ ಆ ಹುಡುಗಿಗೆ ಒಂದು ಆಶ್ಚರ್ಯ, ಎಲ್ಲಿಂದ ಇವನಿದೆಲ್ಲ ತಗೋಬರ್ತಾನೆ ಎನ್ನುವ ಪ್ರಶ್ನೆ ಬಂದಿತ್ತು. ಅದಕ್ಕೆ ಅವಳು ಕೇಳುತ್ತಾಳೆ, ಇದೆಲ್ಲ ನಿನಗೆ ಎಲ್ಲಿಂದ ಬಂದಿತ್ತು ಎಂದು ಕೇಳುವಾಗ ಆ ಹುಡುಗ ಹೇಳುತ್ತಾನೆ, ನನ್ನ ತಾಯಿ ಕೊಟ್ಟಿದ್ದರು ಅಂತ ಹೇಳ್ತಾರೆ. ಅದಕ್ಕೆ ಆ ಹುಡುಗಿ ಮರುತ್ತರವಾಗಿ, ಇಷ್ಟೆಲ್ಲ ನಿಮ್ಮ ತಾಯಿ ಕೊಡುತ್ತಿದ್ದಾರೆ, ನಿಮ್ಮ ತಾಯಿಯ ಹೃದಯ ಎಂಥದ್ದು? ಆ ಹೃದಯ ನನಗೆ ಬೇಕು ಎಂದು ಕೇಳುತ್ತಾರೆ. ಅದಕ್ಕೆ ಅವನು ಅಮ್ಮನಿಗೆ ಹೋಗಿ, ಅಮ್ಮ, ಕಣ್ಣೀರಿಂದ ಈ ಹುಡುಗಿ ಈ ಥರ ಹೇಳಿದಳು ಅಂತ ಹೇಳುತ್ತಾನೆ. ಅದಕ್ಕೆ ಅಮ್ಮ ಏನು ಮಾಡ್ತಾರೆ, ಹೃದಯವನ್ನು ತೆಗೆದ್ರೆ ಏನಾಗುತ್ತೆ, ಸತ್ತೋಗುತ್ತಾರೆ. ಅದೇ ರೀತಿ ಆ ಹೃದಯವನ್ನು ತೆಗೆದುಕೊಂಡು ಅವನು ಹೋಗಿ ಆಕೆಗೆ ಕೊಡುತ್ತಾನೆ. ದಾರಿಯಲ್ಲಿ ಹೋಗುವಾಗ ಕಲ್ಲು ತಾಕಿ ಅವನು ಬೀಳಲಿದ್ದ. ಆಗ ಆ ಹೃದಯ ಹೇಳುತ್ತಂತೆ, ಮಗನೇ ಮೆಲ್ಲ, ನೀನು ಇನ್ನೂ ಹೋಗಬೇಕು, ಬೀಳಬೇಡ, ಜವಾಬ್ದಾರಿಯಿಂದ ಹೋಗು ಎಂದು ಆ ತಾಯಿ ಹೃದಯ ಹೇಳಿತು.
ಇಂತಹ ಒಂದು ಹೃದಯವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಎಲ್ಲೆಲ್ಲೂ ಹೋಗುವಾಗ ಆ ಹೃದಯವನ್ನು ತೆಗೆದುಕೊಂಡು ಹೋಗಬೇಕು. ಹಾಗಾಗಿ ಯೇಸುವಿನ ಹೃದಯ ಎಂಥದೆಂದು ಚಿಂತನೆ ಮಾಡುತ್ತಿರುವಾಗ ಅವರ ವ್ಯಕ್ತಿತ್ವದ ಬಗ್ಗೆ ನಾವು ಸ್ವಲ್ಪ ಚಿಂತೆ ಮಾಡಬೇಕು. ಯೇಸು ಎಂಥ ವ್ಯಕ್ತಿ ಎಂದು ಚಿಂತೆ ಮಾಡುತ್ತಿರುವಾಗ ಮೊದಲನೆಯದಾಗಿ ಯೇಸುವಿಗೆ ಜ್ಞಾಪಕ ಶಕ್ತಿ ಇಲ್ಲ ಏನೋ ಒಂದು ಚಿಂತೆ ನನಗೆ ಬಂತು. ಯೇಸುವಿಗೆ ನೆನಪು ಶಕ್ತಿ ತುಂಬಾ ಕಡಿಮೆ. ಯಾಕೆಂದ್ರೆ ಲೂಕನ ಶುಭ ಸಂದೇಶ ಅಧ್ಯಾಯ 23 ವಚನ 43ರಲ್ಲಿ ಯೇಸು ಪ್ರಾಣ ತ್ಯಾಗ ಮಾಡುತ್ತಿರುವಾಗ ಕಳ್ಳನೊಬ್ಬ ಪಕ್ಕದಲ್ಲಿರುತ್ತಾನೆ. ಪ್ರಭುವೇ, ನೀವು ಸ್ವರ್ಗದಲ್ಲಿರುವಾಗ ನನ್ನನ್ನು ಚಿಂತಿಸಿರಿ, ನನ್ನ ಬಗ್ಗೆ ಚಿಂತಿಸಿರಿ ಎಂದು ಹೇಳುವಾಗ, ಇವತ್ತು ನನ್ನೊಟ್ಟಿಗೆ ನೀನು ಸ್ವರ್ಗದಲ್ಲಿರುತ್ತೀಯಾ ಎಂದು ಹೇಳುತ್ತಾರೆ. ಅವನು ಮಾಡಿದ ಎಲ್ಲ ಕಳ್ಳತನಗಳನ್ನು ಅವರು ಲೆಕ್ಕ ಮಾಡಲಿಲ್ಲ. ಅದನ್ನೆಲ್ಲ ಅವರು ನೆನಪಿಗೆ ಬರಲಿಲ್ಲ. ಬದಲಿಗೆ ಅವ ಮನಪರಿವರ್ತನೆಯಾಗಿ ನನ್ನೊಟ್ಟಿಗೆ ಇರುವುದಕ್ಕೆ ಆಸೆ ಪಡುತ್ತಿದ್ದಾನೆ ಎನ್ನುವ ಒಂದು ಮನೋಭಾವ ಅವನಲ್ಲಿ ಬಂದಿತ್ತು. ಆದ್ದರಿಂದ ಮನಪರಿವರ್ತನೆ ಆಗಿದ್ದಾನೆ, ನನ್ನೊಟ್ಟಿಗೆ ಇರಲಿ ಎಂದು ಅವನು ಮಾಡಿದ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಅವನ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಇನ್ನೊಂದು ಉದಾಹರಣೆ, ಲೂಕನ ಶುಭ ಸಂದೇಶ ಅಧ್ಯಾಯ 7 ವಚನ 47. ಹೆಂಗಸೊಬ್ಬಳು ಯೇಸುವಿನ ಪಾದಕ್ಕೆ ಪವಿತ್ರ ತೈಲವನ್ನು ಅದನ್ನು ಪಾದಕ್ಕೆ ಹಾಕಿ ಒರೆಸಿ, ತನ್ನ ಕೂದಲಿಂದ ಒರೆಸಿ ಯೇಸುವಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಆ ಒಂದು ಸಂದರ್ಭದಲ್ಲಿ ಆ ಹೆಂಗಸಿನ ವ್ಯಕ್ತಿತ್ವ, ಆ ಹೆಂಗಸು ಎಷ್ಟೇ ಪಾಪ ಮಾಡಿದರೂ ಆ ಪಾಪವನ್ನು ಲೆಕ್ಕ ಮಾಡಲಿಲ್ಲ. ಬದಲಿಗೆ ಅವನಿಗೆ ಕ್ಷಮೆಯನ್ನು ನೀಡಿದರು. ಅವರ ಶಿಷ್ಯನಾಗಿ ಅವರು ಮಾರ್ಕೊಂಡ್ರು. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಏನನ್ನ ನೆನಪು ಮಾಡ್ಕೋತೇವೆ, ಏನನ್ನ ನೆನಪು ಮಾಡ್ಕೋತಿಲ್ಲ ಅಂತ ಆಲೋಚನೆ ಮಾಡೋಣ. ನಮ್ಮ ನೆನಪು ಶಕ್ತಿ ಯಾವುದೇ ಒಂದು ವ್ಯಕ್ತಿ ತಪ್ಪು ಮಾಡಿದರೆ ಅದನ್ನೆಲ್ಲ ನೆನಪಿರುತ್ತದೆ. ಬದಲಿಗೆ ಅವರು ಮಾಡಿದ ಒಳಿತನ್ನೆಲ್ಲ ಮರೆತು ಹೋಗುತ್ತೇವೆ. ಆದರೆ ಯೇಸುವಿನ ಹೃದಯ, ಯೇಸುವಿನ ವ್ಯಕ್ತಿತ್ವದಲ್ಲಿ ಅದಿಲ್ಲ. ಯೇಸು ಯಾವುದು ನೆನಪಿರಬೇಕೆಂದು ಇಚ್ಛಿಸುತ್ತಿದ್ದಾರೋ ಅದೇನೆಂದರೆ, ನಾವು ಮಾಡಿದ ಒಳಿತನ್ನು, ನನ್ನನ್ನು ಹಿಂಬಾಲಿಸುತ್ತೀಯಾ ಎನ್ನುವ ವಿಷಯವನ್ನು. ಎರಡನೇದಾಗಿ ಯೇಸುವಿನ ವ್ಯಕ್ತಿತ್ವ ಎಂತಂದರೆ, ಯೇಸುವಿಗೆ ಲೆಕ್ಕಾಚಾರ ಗೊತ್ತಿಲ್ಲ, ಅವರಿಗೆ ಗಣಿತ ಗೊತ್ತಿಲ್ಲ. ಹಲವಾರು ಮಕ್ಕಳಿದ್ದಾರೆ, ಕೂತ್ಕೊಂಡಿದ್ದಾರೆ, ಹಾಗೂ ಅಧ್ಯಾಪಕರು, ವಿದ್ಯಾರ್ಥಿಗಳು ಎಲ್ಲ ಇದ್ದೀರಿ. ಇಲ್ಲಿ ಮ್ಯಾಥ್ಸಲ್ಲಿ ಫೇಲ್ ಆದರೆ ಮನೇಲಿ ಬೈತಾರಾ ಇಲ್ವಾ? ಬೈತಾರೆ. ಆದರೆ ಯೇಸುವಿನ ವ್ಯಕ್ತಿತ್ವವನ್ನು ನೋಡಿದರೆ ಯೇಸುವಿಗೆ ಗಣಿತ ಗೊತ್ತಿಲ್ಲ, ಮ್ಯಾಥ್ಸ್ ಗೊತ್ತಿಲ್ಲ ಸರಿಯಾಗಿ. ಯಾಕೆಂದರೆ ಒಂದು ಉದಾಹರಣೆ ಕೊಡ್ತೇನೆ. ಅದೇನೆಂದರೆ, ಕಳೆದು ಹೋದ ಕುರಿಮರಿ. ಕಳೆದು ಹೋದ ಕುರಿಮರಿಯ ಸಾಮರ್ಥ್ಯದಲ್ಲಿ ನಾವು ಗಮನಿಸಿದರೆ 100 ಕುರಿಮರಿಯಲ್ಲಿ 1 ಕುರಿಮರಿ ಮಾತ್ರ ಕಳೆದು ಹೋಗುತ್ತದೆ. ಅದರಲ್ಲಿ 99ನ್ನು ಬಿಟ್ಟು 1 ಕುರಿಮರಿಯನ್ನು ಹುಡುಕುತ್ತಾ ಅವರು ಹೋಗುತ್ತಾರೆ. 99 ದೊಡ್ಡದಾ? 99 ದೊಡ್ಡದು. ಆದರೆ ಯೇಸುವಿಗೆ ಈ 1 ಕುರಿಮರಿ ಕೂಡ ಬಹಳ ದೊಡ್ಡದಾಗಿತ್ತು. ಲೂಕನ ಶುಭ ಸಂದೇಶ ಅಧ್ಯಾಯ 15 ವಚನ 4ರಲ್ಲಿ ಓದುತ್ತೇವೆ ಈ ಸಾಮರ್ಥ್ಯ ಬಗ್ಗೆ. ನಮ್ಮ ಜೀವನದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡುತ್ತೇವೆ, ಯಾವುದಕ್ಕೆ ಪ್ರಾಮುಖ್ಯತೆ ಕೊಡುತ್ತಿಲ್ಲ ಎನ್ನುವ ವಿಷಯವನ್ನು ನಾವು ಪ್ರಶ್ನೆ ಮಾಡಬೇಕು. ನಮಗೆ 99 ಪ್ರಶ್ನೆಗಳು, ಹಲವಾರು ಕಷ್ಟಗಳಿರುತ್ತದೆ. ಆರ್ಥಿಕ ರೀತಿ ಕಷ್ಟಗಳು ಬರುತ್ತದೆ,
ಆ ಕಷ್ಟಗಳೆಲ್ಲ 99 ಆಗಿದ್ದರೂ ಅದನ್ನೆಲ್ಲ ಲೆಕ್ಕ ಮಾಡಬಾರದು. ನಮಗೆ ಸಿಕ್ಕಿದ್ದ ಒಂದೇ ಒಂದು ಆಶೀರ್ವಾದವನ್ನ ಮಾತ್ರ ನಾವು ನೆನಪಿಸಿಕೊಳ್ಳಬೇಕು. ಪ್ರಿಯರೇ, ಈ ಕಳೆದು ಹೋದ ಕುರಿಯ ಸಾಮತಿಯನ್ನು ನಾವು ಧ್ಯಾನಿಸುವಾಗ ಪ್ರತಿಯೊಬ್ಬ ವ್ಯಕ್ತಿಯು ಈ ಕಳೆದು ಹೋದ ಒಂದು ಕುರಿಮರಿಯ ಹಾಗೆ ನಮ್ಮ ಜೀವನದಲ್ಲಿ ಹಲವಾರು ರೀತಿಯ ತಪ್ಪುಗಳನ್ನು ಮಾಡುವಾಗ ನಾವು ಸಹ ಕಳೆದು ಹೋಗಿದ್ದೇವೆ. ಆದ್ದರಿಂದ ಯೇಸು ನಮ್ಮನ್ನು ಹುಡುಕುತ್ತಾ ಬರುತ್ತಿದ್ದಾರೆ. ನೀವೊಬ್ಬರು ಬೇರೆ ಜನರಿಗೆ ಒಂದು ಮಹಾನ್ ವ್ಯಕ್ತಿಯಲ್ಲ, ಆದರೆ ಯೇಸುವಿಗೆ ನಿಮ್ಮ ಒಬ್ಬರ ವ್ಯಕ್ತಿತ್ವ ಬಹಳ ಮುಖ್ಯವಾದದ್ದು. ಆದುದರಿಂದ ಅವರು ನಮ್ಮನ್ನ ಹುಡುಕುತ್ತಾ ಬರುತ್ತಿದ್ದಾರೆ, ಒಬ್ಬೊಬ್ಬರನ್ನ ಹುಡುಕುತ್ತಾ ಬರುತ್ತಿದ್ದಾರೆ. ಇದೇ ಯೇಸುವಿನ ಹೃದಯದ ಮೌಲ್ಯ. ಮೂರನೆಯದಾಗಿ, ಯೇಸುವಿಗೆ ತರ್ಕಶಾಸ್ತ್ರ ಗೊತ್ತಿಲ್ಲ ಅಥವಾ ವಿಚಾರ ಮಾಡುವುದಕ್ಕೆ ಗೊತ್ತಿಲ್ಲ. ಲಾಜಿಕ್, ಆಂಗ್ಲ ಭಾಷೆಯಲ್ಲಿ ಲಾಜಿಕ್ ಅಂತೀವಿ. ಯೇಸುವಿಗೆ ಲಾಜಿಕ್ ಗೊತ್ತಿಲ್ಲ. ಇದಕ್ಕೆ ಉದಾಹರಣವಾಗಿ ಇನ್ನೊಂದು ಸಾಮರ್ಥ್ಯ ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ಲೂಕನ ಶುಭ ಸಂದೇಶ 15 ಕಳೆದು ಹೋದ ನಾಣ್ಯ. ಈ ಹೆಂಗಸ ಕೈಯಲ್ಲಿ 10 ನಾಣ್ಯಗಳಿರುತ್ತದೆ, ಅದರಲ್ಲಿ ಒಂದು ಕಳೆದು ಹೋಗುತ್ತದೆ. ಕಳೆದು ಹೋದ ನಂತರ ಆಕೆ ಏನು ಮಾಡುತ್ತಾಳೆ, ಅದು ಸಿಕ್ಕಿದ ನಂತರ ಒಂದು ನಾಣ್ಯ ಬಹಳ ಖುಷಿ, ಅವಳಿಗೆ ಬಹಳ ಸಂತೋಷ. ಅದಕ್ಕೋಸ್ಕರ ತನ್ನ ನಾಣ್ಯ ಸಿಕ್ಕಿದೆ ಅಂತ ಅವಳು ಅಕ್ಕಪಕ್ಕ ಇರುವ ಎಲ್ಲ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಆಚರಣೆ ಮಾಡುತ್ತಾಳೆ. ಈಗ ಈ ಹೆಂಗಸಿನ ವ್ಯಕ್ತಿತ್ವ ನೋಡಿದರೆ ಒಂದು ನಾಣ್ಯಕ್ಕಿಂತ ಜಾಸ್ತಿನೇ ಅವಳು ಖರ್ಚು ಮಾಡಿರಬೇಕು. ಯಾವುದಕ್ಕೆ? ಅವಳ ಆಚರಣೆಯನ್ನು ತೋರ್ಪಡಿಸುವುದಕ್ಕೆ. ಇದರಿಂದ ನಮಗೆ ತಿಳಿದು ಬರುವ ಒಂದು ವಿಷಯ ಏನೆಂದರೆ, ಯೇಸುವಿಗೆ ಆ ಒಂದು ವ್ಯಕ್ತಿ, ಒಂದು ನಾಣ್ಯ ಬಹಳ ಮುಖ್ಯ. ಹೇಗೆ ಒಬ್ಬ ಪಾಪಿ ವ್ಯಕ್ತಿ ತನ್ನ ಜೀವನವನ್ನು ಮಾರ್ಪಡಿಸಿಕೊಂಡು ಮತ್ತೊಮ್ಮೆ ಯೇಸುವಿನ ಬಳಿ ಬರುವಾಗ ಅವರು ಅಪ್ಪಿಕೊಂಡು ಕ್ಷಮಿಸಿ ತನ್ನ ಮಗನಾಗಿ ಸ್ವೀಕರಿಸುತ್ತಾರೆ. ಅದೇ ದೊಡ್ಡಗಾರನ ಸಾಮರ್ಥ್ಯ. ಅದೇ ರೀತಿ ನಮ್ಮನ್ನ ಪ್ರಭು ಯೇಸು ಬರುವಾಗ, ನಮ್ಮ ಜೀವನದಲ್ಲಿ ನಾವು ಮತ್ತೆ ಯೇಸುವಿನ ಬಳಿ ಬರುವಾಗ ಅವರಿಗೂ ಸಹ ಅಷ್ಟು ಖುಷಿ, ಅಷ್ಟು ಸಂತೋಷ. ಕೊನೆಯದಾಗಿ, ಯೇಸುವಿಗೆ ಅರ್ಥಶಾಸ್ತ್ರ ಗೊತ್ತಿಲ್ಲ. ಇದಕ್ಕೆ ಉದಾಹರಣವಾಗಿ ಮತ್ತಾಯನ ಶುಭ ಸಂದೇಶ 20:1-16 ದ್ರಾಕ್ಷಿ ತೋಟದ ಸಾಮರ್ಥ್ಯವನ್ನು ನಾವು ಓದಬಹುದು. ದ್ರಾಕ್ಷಿ ತೋಟಕ್ಕೆ ಕೆಲಸ ಮಾಡುವುದಕ್ಕೆ ಹೋಗುವಾಗ ಬೆಳಗ್ಗೆ 6 ಗಂಟೆಗೆ ಒಬ್ಬರನ್ನ ಕರೀತಾರೆ, ಮತ್ತೆ 9 ಗಂಟೆಗೆ, ಮತ್ತೆ 11, ಮತ್ತೆ 3 ಗಂಟೆಗೆ. ಈ ಎಲ್ಲ ಸಮಯದಲ್ಲಿ ಈ ವ್ಯಕ್ತಿಗಳನ್ನು ಕರೆದುಕೊಂಡು ತನ್ನ ದ್ರಾಕ್ಷಿ ತೋಟದಲ್ಲಿ ಕೆಲಸ ಮಾಡುವುದಕ್ಕೆ ಅವರು ಬಯಸುತ್ತಾರೆ. ಅದಾದ ನಂತರ ಎಲ್ಲರಿಗೂ ಒಂದೇ ರೀತಿಯಾದ ಸಂಬಳ. ಆ ಕೆಲಸ ಮುಗಿಸಿ ಹೋಗುವಾಗ ಎಲ್ಲರಿಗೂ ಒಂದೇ ರೀತಿಯಾದ ಸಂಬಳ ಕೊಡ್ತಾರೆ. ಒಬ್ರಿಗೊಬ್ರು ಅಲ್ಲಿ ಮಾತಾಡ್ಕೋತಾರೆ. ಏನಂತ? ನಾನು 6 ಗಂಟೆಗೆ ಬಂದಿದ್ದೆ ಬೆಳಗ್ಗೆ, ಆದರೆ ನನಗೂ ಇದೇ ಸಂಬಳ. ಅವರು ಸಂಜೆ ಬಂದಿದ್ದಾರೆ, ಅವ್ರಿಗೂ ಅದೇ ಸಂಬಳ ಕೊಡ್ತಿದ್ದೀರಲ್ವಾ? ಇದು ನ್ಯಾಯನ? ಪ್ರೀತಿಯ ಸಹೋದರ ಸಹೋದರಿಯರೇ, ಇದೇ ಯೇಸುವಿನ ಹೃದಯ. ಅವರ ಬಳಿ
ಜೀವನದಲ್ಲಿ ಕೆಲವೊಬ್ಬರು ಆಧ್ಯಾತ್ಮಿಕವಾಗಿ ಪರಿಪೂರ್ಣತೆ ಹೊಂದಿದ್ದಾರೆ. ಚಿಕ್ಕ ವಯಸ್ಸಿಂದ ದಿನನಿತ್ಯ ಪ್ರಾರ್ಥನೆ, ಬಲಿಪೂಜೆಯಲ್ಲಿ ಭಾಗವಹಿಸುವುದು ಹಾಗೂ ಹಲವಾರು ರೀತಿಯ ಪ್ರಾರ್ಥನೆಗಳನ್ನು ಮನೆಯಲ್ಲಿ ಮಾಡುವುದು ಕೆಲವೊಬ್ಬರು ವ್ಯಕ್ತಿ. ಅದೇ ರೀತಿ ಕೆಲವೊಬ್ಬರು ಪ್ರಾರ್ಥನೆ ಮಾಡೋದಿಲ್ಲ. ಲಾಸ್ಟ್ ದಿನ, ಕೊನೆ ದಿನ ತಾಯ ಮೊದಲು ಬಂದು ಪ್ರಾರ್ಥನೆ ಮಾಡ್ತಾರೆ, ಕ್ಷಮೆಯನ್ನೇ ಕೇಳುತ್ತಾರೆ. ಅವರಿಗೂ ಸ್ವರ್ಗ ಉಂಟು, ನಮಗೂ ಸ್ವರ್ಗ ಉಂಟು ಎನ್ನುವುದೇ ಈ ಸಾಮಾನ್ಯ ಅಂತ. ಎಲ್ಲರೂ ಯೇಸುವಿನ ಬಳಿ ಬರಬೇಕು. ಪ್ರೀತಿಯ ಸಹೋದರ ಸಹೋದರಿಯೇ, ಯೇಸುವಿನ ಹೃದಯ, ಅದರಲ್ಲಿ ಪ್ರೀತಿ ತುಂಬಿದ್ದು. ಆ ಪ್ರೀತಿಯಲ್ಲಿ ಯಾವುದೇ ಕಾರಣ ನೋಡಕ್ಕೆ ಹೋಗಲ್ಲ. ಆ ಪ್ರೀತಿಯಲ್ಲಿ ಯಾವುದೇ ಅಡಚಣೆ ಇಲ್ಲ. ಆ ಪ್ರೀತಿಯಲ್ಲಿ ಯಾವುದೇ ಲೆಕ್ಕಾಚಾರ ಮಾಡುವುದಿಲ್ಲ. ಆ ಪ್ರೀತಿಯಲ್ಲಿ ತಪ್ಪು ಹುಡುಕುವುದಿಲ್ಲ. ಆ ಪ್ರೀತಿಯಲ್ಲಿ ನಿಬಂಧನೆ ಇಲ್ಲ. ಆದರೆ ನಮ್ಮ ಜೀವನದಲ್ಲಿ ನಾವು ಯೇಸುವಿನ ಹೃದಯವನ್ನು ಹೊತ್ತಿಕೊಂಡು ಹೋಗುವಾಗ, ಅವರ ಹೃದಯವನ್ನು ಅಳವಡಿಸಿಕೊಳ್ಳುವಾಗ, ನಾವು ಸಹ ನಮ್ಮ ಇತರರಿಗೆ ಕಾರಣ ಕೊಡದೆ ಪ್ರೀತಿ ಮಾಡಬೇಕು. ಇತರರಿಗೆ ಎಷ್ಟೇ ತಪ್ಪು ಮಾಡಿದರೂ ಅವರನ್ನು ಕ್ಷಮಿಸುವ ವ್ಯಕ್ತಿಗಳಾಗಿರಬೇಕು. ನಾವು ಅವರ ಪಾಪಗಳನ್ನು ಲೆಕ್ಕ ಮಾಡಬಾರದು, ಅವರ ತಪ್ಪುಗಳನ್ನು ಲೆಕ್ಕ ಮಾಡಬಾರದು, ಅವರಿಗೆ ನಿಬಂಧನೆಯನ್ನು ಹಾಕಿ ನಾವು ಪ್ರೀತಿ ಮಾಡಬಾರದು. ಇಂಥ ಒಂದು ಪ್ರೀತಿಗೆ ನಾವು ಯೋಗ್ಯರಾಗಿದ್ದೇವಾ? ನಾವು ಇಂಥ ಒಂದು ಪ್ರೀತಿ ಮಾಡಲು ಸಿದ್ಧರಾಗಿದ್ದೇವಾ ಎನ್ನುವ ಪ್ರಶ್ನೆಯನ್ನು ಕೇಳುತ್ತಾ ಈ ದಿವ್ಯ ಬಲಿ ಪೂಜೆಯನ್ನು ಮುಂದುವರಿಸೋಣ. ಆಮೇಲೆ ದೈವಜ್ಞದಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ನಮ್ಮ ಪಾಪಗಳಿಂದ ದೇವರ ಪ್ರೀತಿಯನ್ನು ಮರೆತರು. ಅವರು ನಮ್ಮನ್ನು ಮರೆತರೂ ಅವರು ನಮ್ಮನ್ನು ಮರೆಯುವುದಿಲ್ಲ. ಮನುಷ್ಯರಂತೆ ಪ್ರೀತಿಸಲು ತಮ್ಮ ಒಬ್ಬನೇ ಮಗನನ್ನು ಮನುಷ್ಯನಾಗಿ ಕಳುಹಿಸಿ ಅವರ ಪವಿತ್ರ ಹೃದಯದ ಮೂಲಕ ನಮ್ಮನ್ನು ನಿರಂತರವಾಗಿ ಪ್ರೀತಿಸುತ್ತಾ ಬರುತ್ತಿದ್ದಾರೆ. ಈ ಪ್ರೀತಿಯ ತಂದೆಯಾದ ಮುಂದೆ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಅರ್ಪಿಸಿ ಅವುಗಳಿಗಾಗಿ ಪ್ರಾರ್ಥಿಸೋಣ. ಧರ್ಮಾಧ್ಯಕ್ಷರು, ಧರ್ಮಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು ಮತ್ತು ಧರ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವವರೆಲ್ಲರೂ ಯೇಸುವಿನ ಹೃದಯದ ಪ್ರೀತಿಯನ್ನು ಹೇರಳವಾಗಿ ಪಡೆದು ಅವರ ಜೀವಂತ ಸಾಕ್ಷಿಗಳಾಗಿ ದೇವರ ಸಾಮ್ರಾಜ್ಯವನ್ನು ಸಾರಲು ಬೇಕಾದ ಅನುಗ್ರಹವನ್ನು ಪಡೆಯಲೆಂದು ಪ್ರಾರ್ಥಿಸೋಣ. ಯೇಸುವಿನ ಪವಿತ್ರ ಹೃದಯದ ಪಟವನ್ನು ಸ್ಥಾಪಿಸಿರುವ ಎಲ್ಲ ಮನೆಗಳನ್ನು ವಿಶೇಷವಾಗಿ ಆಶೀರ್ವದಿಸಿ ಅಲ್ಲಿ ವಾಸಿಸುವವರು ಯೇಸುವಿನ ಪವಿತ್ರ ಹೃದಯದ ಆಶ್ರಯದಲ್ಲಿ ವಿಶ್ವಾಸ ಪ್ರಾರ್ಥನೆಗಳೊಂದಿಗೆ ಪ್ರೀತಿಯಿಂದ ಬಾಳುತ್ತಾ ಎಲ್ಲ ಕಷ್ಟಗಳಿಂದ ಮುಕ್ತರಾಗುವಂತೆ ಪ್ರಾರ್ಥಿಸೋಣ. ದೈಹಿಕ ಅನಾರೋಗ್ಯದಿಂದ ಮಾನಸಿಕ ನೋವಿನಿಂದ ಬಳಲುತ್ತಿರುವವರು,
ಶೀಘ್ರವಾಗಿ ಗುಣಹೊಂದಿ ಆರೋಗ್ಯವನ್ನು ಮನಃಶಾಂತಿಯನ್ನು ಪಡೆಯುವಂತೆ ಪ್ರಾರ್ಥಿಸೋಣ. ಈ ಪವಿತ್ರ ಹೃದಯ ನವೇನ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರೂ ದೇವರ ವಿಶೇಷ ಆಶೀರ್ವಾದದಿಂದ ತಮ್ಮೆಲ್ಲ ಉದ್ದೇಶಗಳನ್ನು ಈಡೇರಿಸಿಕೊಂಡು ಯೇಸುವಿನ ಪವಿತ್ರ ಹೃದಯದ ಪ್ರೀತಿಯಲ್ಲಿ ಸದಾ ನೆಲೆಗೊಂಡು ಬಾಳುವಂತೆ ಪ್ರಾರ್ಥಿಸೋಣ. ನಮ್ಮ ವೈಯಕ್ತಿಕ ಅಭಿಪ್ರಾಯಗಳಿಗೋಸ್ಕರ ಪ್ರಾರ್ಥಿಸೋಣ. ಸರ್ವಶಕ್ತರು ಪರಿಶುದ್ಧತೆಯ ಮುಖಿಯುವಾದ ದೇವರೇ, ಪ್ರಾಮಾಣಿಕ ಹೃದಯದಿಂದ ಉನ್ನತ ಆಲೋಚನೆಗಳಿಂದ ಒಳ್ಳೆಯ ಮನಸ್ಸಿನಿಂದ ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ ಬಾಳಲು ಆಶಿಸುತ್ತೇವೆ. ಆದರೆ ಬಲಹೀನರಾದ ನಾವು ಪ್ರಲೋಭನೆಗಳಿಂದ ಪಾಪದಲ್ಲಿ ಬಿದ್ದು ನಿಮ್ಮ ದಿವ್ಯ ಕುಮಾರರಾದ ಹೃದಯಕ್ಕೆ ಗಾಯಗೊಳಿಸಿದ್ದೇವೆ. ನಿಮ್ಮ ಮಧುರ ಪ್ರೀತಿಯಿಂದ ನಮ್ಮನ್ನು ಕ್ಷಮಿಸಿರಿ. ನಿಮ್ಮ ಮುಂದಿಟ್ಟಿರುವ ಈ ಪ್ರಾರ್ಥನೆಗಳನ್ನು ಆಲಿಸಿ ಈಡೇರಿಸಬೇಕೆಂದು ನಿಮ್ಮ ಕುಮಾರರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ನಮ್ಮ ಮತ್ತು ತಮ್ಮ ಇಡೀ ಪರಿಧರ್ಮ ಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ ದಯಮಯ ತಂದೆಯೇ, ನಮ್ಮ ಮೇಲೆ ನಿಮಗಿರುವ ಅಮೋಘ ಪ್ರೀತಿಯ ಪ್ರಯುಕ್ತ ವರ್ಣಿಸಲಾದ ಔದಾರ್ಯದಿಂದ ನಿಮ್ಮ ಏಕೈಕ ಪುತ್ರರನ್ನು ನಮಗೆ ನೀಡಿದ್ದೀರಿ. ಅವರೊಂದಿಗೆ ನಾವು ಪರಿಪೂರ್ಣವಾಗಿ ಐಕ್ಯತವಾಗಿ ನಿಮಗೆ ಯೋಗ್ಯ ಸನ್ನಿಧಿಯಲ್ಲಿ ನಾವು ಸಲ್ಲಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಶಿಲುಬೆಗೇರಿಸಲ್ಪಟ್ಟ ಕ್ರಿಸ್ತರು ಅಮೋಘ ಪ್ರೀತಿಯಿಂದ ನಮಗೋಸ್ಕರ ತಮ್ಮನ್ನೇ ಅರ್ಪಿಸಿದರು. ಈಟಿಯಿಂದ ತಿಳಿದು ತೆರೆಯಲಾದ ತಮ್ಮ ಪಾರ್ಶ್ವದಿಂದ ರಕ್ತ ಹಾಗೂ ನೀರು ಸುರಿಸಿ ಧರ್ಮಸಭೆಯ ಸಂಸ್ಕಾರಗಳ ಮುಖೆಯನ್ನು ತೆರೆದರು. ಹೀಗೆ ರಕ್ಷಕರ ತೆರೆಯಲಾದ ಹೃದಯದಿಂದ ಅರ್ಪಿತರಾಗಿ ಅವರ ರಕ್ಷಣೆಯ ಚಿಲುಮೆಯಿಂದ ಎಲ್ಲರೂ ಸಂತೋಷದಿಂದ ರಕ್ಷಣೆಯ ಛಲವನ್ನು ಸೇರುವಂತೆ ಮಾಡಿದರು. ಆದುದರಿಂದ ಸಕಲ ದೂತ ಸಂತರೊಂದಿಗೆ ನಿಮ್ಮನ್ನು ನಿರಂತರವಾಗಿ ಕೊಂಡಾಡಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪ್ರಭು, ನೀವು ನಿಜವಾಗಿ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಬಳಿಯಲ್ಲಿ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ-ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಬಡಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾಲು ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುತ್ತದೆ. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಿಗೂ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಹಾಯಕ ಧರ್ಮಾಧ್ಯಕ್ಷರಾದ ಸತೀಶ್ ಹಾಗೂ ಸೂಸೇನಾದರವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜಾ ಕನ್ಯಾ ಮರಿಯಮ್ಮರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವೂ ಮಹಿಮೆಯೂ ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಹಾಗೂ ದೈವಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿದೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದೆ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ.
ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು ತಾನು ನನ್ನ ಮನೆಗೆ ಪ್ರವೇಶಿಸಲು ನಾನು ಪಾತ್ರರಲ್ಲ, ಆದರೆ ತಾವು ದೇವರ ಮಾತನ್ನು ಕೇಳಿ ನನ್ನ ಆತ್ಮವು ಸ್ವಸ್ಥವಾಗುವುದು. ದಯವಿಟ್ಟು ಗಮನಿಸಿ, ನೀವಿರೋ ಜಾಗದಲ್ಲಿ ದಯವಿಟ್ಟು ನೀವು ಅಲ್ಲೇ ಕೂತ್ಕೊಳ್ಳಿ. ಮಧ್ಯದಲ್ಲಿಂದ ಎದ್ದು ಬರಬೇಡಿ, ಒಂದೊಂದು ಬೆಂಚಾಗಿ ಬರಬೇಕು. ಇಲ್ಲಿರೋರು ಮಾತ್ರ ಇಲ್ಲಿ ಬರಲಿ, ಅಲ್ಲಿ ಸೆಂಟ್ರಲ್ಲಿ ಅಲ್ಲಿರೋರು ಅಲ್ಲೇ ಬರ್ತಾರೆ, ನೀವು ಅಲ್ಲೇ ನಿಂತ್ಕೊಳ್ಳಿ. ಕೂತ್ಕೊಂಡಿರೋರು ಬಂದು ಬೆಂಚ್ ಪ್ರಕಾರ ಬನ್ನಿ, ಮಧ್ಯದಲ್ಲಿ ಎದ್ದು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ನನ್ನ ಹೃದಯದಲ್ಲಿ ನನ್ನ ಆತ್ಮವೇ ಚಂಚಲ ಮನದಲ್ಲಿ ದೃಢವಾಗಿ ಸರ್ವ ನನ್ನ ಸ್ವಾರ್ಥವಹಿಸಿ ನಿನ್ನ ಪದದಲ್ಲಿ ನಡೆಸು. ಚಂಚಲ ಮನದಲ್ಲಿ ದೃಢವಾಗಿ ಸರ್ವ ದೇವ 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 ಕ್ರಿಸ್ತವ ದೇವ 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 ಕ್ರಿಸ್ತವ. ಬಳಿದು ಮರದಲ್ಲಿ ನಿನ್ನ ಪ್ರೀತಿಯ ತೋರದೆ ಅರುದಿನವು ನಿನ್ನ ನುಡಿಯಂತೆ ನಡೆಯುವೆ. ಬಳಿದು ಮರದಲ್ಲಿ ನಿನ್ನ ಪ್ರೀತಿಯ ತೋರದೆ ಅರುದಿನವು ನಿನ್ನ ನುಡಿಯಂತೆ ನಡೆಯುವೆ. ನಿಸ್ವಾರ್ಥ ಪ್ರೀತಿಯ ಎಲ್ಲೆಡೆ ಸಾರುವೆ. ಮಂದಿರ ಶ್ರೇಷ್ಠ
ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸಿ ನಿಮಗಾಗಿಯೇ ಮಾಡಿ ಎಂದೆಂದೂ ನಿಮಗೆ ಮೆಚ್ಚುಗೆಯಾಗುವಂತೆ ಇರಲು ನಿಮ್ಮ ದಯೆಯನ್ನು ತೋರಿರಿ. ಆಮೆನ್. ವ್ಯಾಧಿಷ್ಠರ ಕ್ಷೇಮಕ್ಕಾಗಿ ಪ್ರಾರ್ಥನೆ. ಪ್ರಭುವೇ ಶರೀರ ಬಲಹೀನತೆಯಿಂದ ತೊಡಗುವ ನಿಮ್ಮ ಸೇವಕಿಯರನ್ನು ನೋಡಿರಿ. ನೀವು ಸೃಷ್ಟಿಸಿದ ಮಕ್ಕಳಿಗೆ ಉಪಶಮನವನ್ನು ನೀಡಿರಿ. ನಾವು ನಮ್ಮ ಕಷ್ಟ ಸಂಕಟಗಳಿಂದ ವಿಮುಕ್ತರಾಗಿ ನಿಮ್ಮ ಕರುಣೆಯಿಂದ ಶೀಘ್ರವಾಗಿ ಗುಣಹೊಂದಿ ಆರೋಗ್ಯ ಭಾಗ್ಯವನ್ನು ಕಾಣುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪ್ರೀತಿಯ ಸಂಸ್ಕಾರದಲ್ಲಿ ಪಾಲ್ಗೊಂಡ ನಾವು ನಿಮ್ಮ ದಯೆಯನ್ನು ಧೈರ್ಯದಿಂದ ಯಾಚಿಸುತ್ತೇವೆ. ನಾವು ಇದರಲ್ಲಿ ಕ್ರಿಸ್ತರ ರೂಪಿಗಳಾಗಿ ಮಾರ್ಪಟ್ಟು ಪರದಲ್ಲಿ ಅವರ ಮಹಿಮೆಯ ಸ್ವಭಾವರಾಗಿರಲು ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕೂತ್ಕೊಳ್ಳಿ. ಪ್ರಿಯ ಸಹೋದರ ಸಹೋದರಿ, ಯೇಸುವಿನ ಪವಿತ್ರ ದೇವಾಲಯದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ ಮತ್ತು ಇಂದಿನ ದಿನದಿಂದ ಧ್ವಜಾರೋಹಣ ಪ್ರಾರಂಭವಾಗಿ 10 ದಿನಗಳ ಬಂದು ದೇವರ ಆಶೀರ್ವಾದ ಪಡೆದುಕೊಳ್ಳಲು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಮತ್ತು ಒಂದೊಂದು ದಿನಕ್ಕೂ ಒಂದೊಂದು ವಿಧವಾದ ವಿಷಯಗಳನ್ನು ಥೀಮ್ಗಳನ್ನ ಕ್ರಿಯೇಟ್ ಮಾಡಿದ್ದೀವಿ. ನೀವು ಬಲಿಪೂಜೆಗಳಲ್ಲಿ ಭಾಗವಹಿಸಿ ಆದಷ್ಟು ಮಟ್ಟಿಗೆ ದೇವರ ಆಶೀರ್ವಾದ ಪಡೆದುಕೊಳ್ಳಲು ಕೇಳಿಕೊಳ್ಳುತ್ತೇನೆ. ಇಲ್ಲಿ ಆಚೆ ಬರೋದು ನೆಕ್ಸ್ಟ್ ಪೂಸೆಗೆ ಬರೋದು ವೆಯ್ಟ್ ಮಾಡಬೇಕು, ಇದರಿಂದ ಬರ್ಕೊಡೋದು. ಪ್ರಿಯ ಸಹೋದರ ಸಹೋದರಿ, ನಿಮಗೆ ಹ್ಯಾಂಡ್ ಬಿಲ್ಸ್ ಆಚೆ ಕಡೆ ಸಿಗುತ್ತೆ. ಈ ಸಲ ಬಂದುಬಿಟ್ಟು 14ನೇ ತಾರೀಕು ಬಂದು ಅವತ್ತು ವಿಶೇಷವಾಗಿ ಇನ್ನೊಂದು ಕನ್ನಡ ಬಲಿಪೂಜೆನ 2 ಗಂಟೆಗೆ ಒಂದು ಇಂಟ್ರಡ್ಯೂಸ್ ಮಾಡಿದ್ದೀವಿ. ಅದರಲ್ಲಿ ಬಂದು ಆದಷ್ಟು ಮಟ್ಟಿಗೆ ಒಂದು ವೇಳೆ ನೀವು ಬೆಳಗ್ಗೆ 6 ಗಂಟೆಗೆ ಬಲಿಪೂಜೆಗೆ ಬರೋಕ್ಕಾಗದೇ ಇರೋರು 2 ಗಂಟೆಗೆ ಬಲಿಪೂಜೆಗೆ ಬರಲು ಸಾಧ್ಯವಾಗುತ್ತದೆ. ಮತ್ತು ಈ ದಿನಗಳಲ್ಲಿ ಬಂದು ಯೇಸುವಿನ ಪವಿತ್ರವಾದ ಆಶೀರ್ವಾದ ಗಳಿಸಿಕೊಳ್ಳಲು ಮತ್ತು ನಿಮ್ಮೆಲ್ಲರ ಕುಟುಂಬಗಳನ್ನು ದೇವರು ಹೆಚ್ಚಾಗಿ ಪ್ರೀತಿಯು ಶಾಂತಿ ಸಮಾಲಭಿಸಲೆಂದು ನಾವು ಹಾರೈಸುತ್ತೇವೆ. ಇಂದು ಸಾಯಂಕಾಲ 5:15 ಗಂಟೆಗೆ ಧ್ವಜಾರೋಹಣವಿರುತ್ತದೆ. ಅದಾದ ನಂತರ ಬೇರೆ ಬಲಿಪೂಜೆಗಳಿರ್ತವೆ. ನೋಟಿಸನ್ನು ನೋಡಿಕೊಂಡು ತಕ್ಕಂಗೆ ನೀವು ಬಲಿಪೂಜೆಯಲ್ಲಿ ಭಾಗವಹಿಸಿ. ಇವಾಗ ಮೆಡಿಕಲ್ ಕ್ಯಾಂಪ್ ನಡೀತಾ ಇದೆ. ಫಸ್ಟ್ ಫ್ರೈಡೇಸ್ ಯಾವಾಗಲೂ ಇರುತ್ತೆ. ಯಾರಾದರೂ ಬಂದು ಮೆಡಿಕಲ್ ಕ್ಯಾಂಪ್ ಹೋಗಬೇಕಂದ್ರೆ ನೀವು ಹೋಗ್ಬೋದು. ಅದು ಫ್ರೀ ಆಫ್ ಕಾಸ್ಟು. ಫಿಲಮಿನಸ್ ಡಾಕ್ಟರ್ಸ್ಗಳಿದ್ದಾರೆ ಮತ್ತು ನಮ್ಮ ವಿಚಾರಣೆಯ ವಿನ್ಸೆಂಟಿ ಪಾಲ್ ಅವರು ಬಂದು ಇದು ಆರ್ಗನೈಸ್ ಮಾಡಿದ್ದಾರೆ. ಅದರಿಂದ ಅದಕ್ಕೆ ವಿಷಯಗಳಿರೋದ್ರಿಂದ ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು 13ನೇ ತಾರೀಕು ಅಂದರೆ ಶನಿವಾರ ಅಂದು 11:15 ಗಂಟೆಗೆ ನಮ್ಮ ವಿಚಾರಣೆಯಲ್ಲಿ ಬಂದು 120 ಜನ ಸಿಕ್ತಿದ್ದಾರೆ. ಅವರೆಲ್ಲ ದೇವಸ್ಥಾನಕ್ಕೆ ಬರೋಕ್ಕೆ ಆಗೋದಿಲ್ಲ. ಅಂಥವ್ರಿಗೆ ನಾವು ವಿಶೇಷವಾಗಿ ಬಲಿಪೂಜೆ ಇಟ್ಟು ಒಂದು 10 ವೆಹಿಕಲ್ ಅರೇಂಜ್ ಮಾಡಿದ್ದೀವಿ. ಅವರೆಲ್ಲ ಬಂದು ಪೂಜೆಗೆ ಬಲಿಪೂಜೆ ಭಾಗವಹಿಸಿ ಮತ್ತು ಅವ್ರ ಮನೇಲಿರೋರಿಗೆಲ್ಲರಿಗೂ ಒಂದು ಒಳ್ಳೆಯ ಒಂದು ಲಂಚ್ ಇಷ್ಟೊಂದು ಥರ ಮಾಡಿದ್ರು ಮನೆಯಲ್ಲಿರೋರಿಗೆಲ್ಲರಿಗೂ ಸೇರಿ. ಯಾಕಂದರೆ ಅವರೆಲ್ಲ ಬಂದುಬಿಟ್ಟು ಮನೆಯಲ್ಲಿರೋರನ್ನ ನೋಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ದೊಡ್ಡ ವಿಷಯ. ಅದಕ್ಕೋಸ್ಕರ ಅದು ಏರ್ಪಾಡು ಮಾಡಿದ್ದೀವಿ. ಅದರಲ್ಲಿ ಯಾರಾದರೂ ನಮ್ಮ ವಿಚಾರಣೆ ಸೇರಿದವರು ಯಾರಾದರೂ ಬಂದು ಸಿಕ್ಕಾಗಿರೋರು, ಬೆಡ್ ರಿಡನ್ ಆಗಿರೋರು ಯಾರಾಗಿದ್ರೆ ಅಂದರೆ ನಿಮ್ಮ SSC ಆ್ಯನಿಮೇಟರ್ಸ್ಗೆ ನೀವು ಇನ್ಫಾರ್ಮ್ ಮಾಡಬೇಕು. ದಯವಿಟ್ಟು ಇನ್ಫಾರ್ಮ್ ಮಾಡಿ. ಇವತ್ತಿನ ಬಲಿಪೂಜೆ ನಡೆಸಿಕೊಟ್ಟ ನಮ್ಮ ಫಾದರ್ ಜಾರ್ಜ್ ಇವರು ಬಂದು ಆರ್ಚ್ ಬಿಷಪ್ ಸೆಕ್ರೆಟ್ರಿ. ಅವರು ತುಂಬ ಬ್ಯುಸಿಯಾಗಿರ್ತಾರೆ ಬಿಷಪ್ ಇರೋ ಸಮಯದಲ್ಲಿ. ಅದು ಕೂಡ ಇವತ್ತಿನ ಬಲಿಪೂಜೆಯಲ್ಲಿ ನಮ್ಮ ಜೊತೆಗೆ ಬಂದು ಭಾಗವಹಿಸಿ ನಮಗೆ ಆಶೀರ್ವಾದ ತಂದುಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಫಾದರ್. ಸೊ 14ನೇ ತಾರೀಕು ಪ್ರೋಗ್ರಾಮ್ಗೆ ಬಂದುಬಿಟ್ಟು 2 ಗಂಟೆ ಪೂಜೆ ಇರೋದ್ರಿಂದ ಅದರ ದಿನ ಬಂದುಬಿಟ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ. 1 ಅವರ್ ಮಾತ್ರ ಟೈಮಿಂಗ್ ಇರೋದು. ನೆಕ್ಸ್ಟ್ 3-4 ಬೇರೆ ಬೇರೆ ಪೂಜೆಗಳಿರುತ್ತೆ. ಅದನ್ನು ಒಂದು ಯಾರಿಗೆ ಏನೇನು ಕರೆದು ಮಾಡ್ಕೊಂಡ್ರೆ ಪ್ರಾಕ್ಟೀಸ್ ಮಾಡ್ಕೊಬೋದು. ಹೋಗಿ ಥ್ಯಾಂಕ್ ಯು. நான் ஏற்கனவே சொல்லியிருக்கேன், அடுத்த மாதம் வரவங்க வந்து நிற்கணும் வெளியே. நீங்கள் இப்படி வந்து டிஸ்டர்ப் பண்ணிங்கன்னா அது வந்து குற்றம், புரியுதா? அது வந்து தவறு. ஒருத்தர் வந்து பூசலில் காணவங்களை டிஸ்டர்ப் பண்ணக்கூடாது. அது உங்களுக்கு சொன்னால் கூட புரியும். நம்ம பேரிஷில் யாரும் பண்ணுறதில்ல, வெளியிலேருந்து வரவங்க தான் பண்ணுறீங்க.
உங்களுக்கு சீட் கிடைக்கும். போயிட்ட பிறகு ஆராமமாக உட்காந்துக்கலாம், ஒன்றும் பிரச்சனை இல்லை. நம்ம சீட்டுக்காக வரோம் இல்லை இல்லையா? அதனால் தயவுசெய்து நீங்கள் வெளியே இருங்க, ஒரு நிமிஷம் இருங்க. அவங்க போயிட்ட பிறகு நீங்கள் ரிலாக்ஸ் ஆகலாம். இன்னும் பூசையும் முடியல, ஆராதனையும் முடியல. அதனால் தயவுசெய்து அதை முடிச்சிட்ட பிறகு தான் நீங்கள் உட்காருங்க. ஓகே, தேங்க்யூ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ಪ್ರಿಯ ಯೇಸುವೆ, ಈ ಪವಿತ್ರ ಸಂಸ್ಕಾರವನ್ನು ನಮಗೋಸ್ಕರ ನೀವು ನೀಡಿದ್ದೀರಿ. ಈ ಪವಿತ್ರ ಸಂಸ್ಕಾರದಲ್ಲಿ ನೀವು ಇಲ್ಲಿದ್ದೀರಾ ಎಂದು ನಾವು ನಂಬುತ್ತೇವೆ, ವಿಶ್ವಾಸಿಸುತ್ತೇವೆ. ಇದರ ಮೂಲಕ ನಮ್ಮೊಟ್ಟಿಗೆ ಎಂದೆಂದಿಗೂ ಇರಲು ನೀವು ಆಶಿಸುತ್ತೀರಾ. ನಮ್ಮನ್ನೆಲ್ಲ ರಕ್ಷಿಸಲು ನೀವು ಆಶಿಸುತ್ತೀರಾ ಎಂದು ಭಾವಿಸುತ್ತೇವೆ. ಯೇಸುವೆ, ಇಂದು ವಿಶೇಷವಾಗಿ ನಿಮ್ಮ ಪವಿತ್ರ ಹೃದಯಕ್ಕೆ ನಾವು ಪವಿತ್ರ ಹೃದಯದ ಹಬ್ಬವನ್ನು ಆಚರಿಸಲು ಸಿದ್ಧಪಡಿಸಿಕೊಳ್ಳುವ ರೀತಿಯಾಗಿ ಈ ನವೇನ ದಿನಗಳನ್ನು ಪ್ರಾರಂಭಿಸಿದ್ದೇವೆ. ನಮಗೆ ನಿಮ್ಮ ಆಶೀರ್ವಾದಗಳನ್ನು ದಯಪಾಲಿಸಿರಿ. ನಿಮ್ಮ ಹೃದಯದಂತೆ ನಾವು ಇರಲು ನಮಗೆ ಆಶೀರ್ವಾದವನ್ನು ನೀಡಿರಿ. ನಾವು ಎಂದಿಗೂ ಯಾವುದೇ ತಪ್ಪು ಮಾಡದೆ ನಿಮ್ಮ ಪವಿತ್ರ ಹೃದಯಕ್ಕೆ ನಾವು ಯೋಗ್ಯರಾಗಿರಲು ನಮಗೆ ಧೈರ್ಯ ನೀಡಿರಿ. ಹಲವಾರು ರೀತಿಯಲ್ಲಿ ಹಲವಾರು ಕಡೆ ನಾವು ಪಾಪಗಳನ್ನು ಮಾಡಿದ್ದೇವೆ. ನಿಮ್ಮ ಹೃದಯದ ಮಕ್ಕಳಾಗಿ ಜೀವಿಸೋದಕ್ಕೆ ನಾವು ಯೋಗ್ಯರಾಗದೆ ಜೀವಿಸಿದ್ದೇವೆ. ನಮಗೆ ನಿಮ್ಮ ಕ್ಷಮೆಯನ್ನು ನೀಡಿರಿ. ನೀವೆಂದು ಕ್ಷಮಿಸುವ ದೇವರು ಎಂದು ನಮಗೆ ತಿಳಿದಿದೆ. ಆದರೂ ನಾವು ನಿಮ್ಮ ಮುಂದೆ ಇಲ್ಲಿ ಬಂದಿದ್ದಾಗ ನಮ್ಮನ್ನು ಶಿಕ್ಷಿಸದೆ ನಮಗೆ ಬೇಕಾಗಿರುವ ಅವರ ಪ್ರಸಾದಗಳನ್ನು ನೀಡಿರಿ.
ಯೇಸುವಿನ ಪವಿತ್ರ ಹೃದಯಕ್ಕೆ ಮಾನವ ಕುಲದ ಸಮರ್ಪಣ ಪ್ರಾರ್ಥನೆ. ಅತ್ಯಂತ ಮಧುರವಾದ ಯೇಸುವೆ, ಮನುಕುಲದ ರಕ್ಷಕರೇ, ನಿಮ್ಮ ಪೀಠದ ಮುಂದೆ ಸೇರಿರುವ ನಮ್ಮನ್ನು ಕಟಾಕ್ಷಿಸಿರಿ. ನಾವು ನಿಮಗೆ ಸಾಂತ್ವವಾಗಿರುವುದು, ನಿಮಗೆ ಸ್ವಂತವಾಗಿಯೂ ಇರಲು ಆಶಿಸುತ್ತೇವೆ. ಇನ್ನೂ ಅಧಿಕ ಐಕ್ಯತೆಯಿಂದ ನಿಮ್ಮೊಡನೆ ಒಂದುಗೂಡುವ ಹಾಗೆ ನಮ್ಮಲ್ಲಿ ಒಬ್ಬೊಬ್ಬರು ಮನಪೂರ್ವಕವಾಗಿ ನಮ್ಮನ್ನು ಈಗ ನಿಮ್ಮ ಪವಿತ್ರ ಹೃದಯಕ್ಕೆ ಸಮರ್ಪಿಸಿಕೊಳ್ಳುತ್ತೇವೆ. ಸ್ವಾಮಿ, ಮನುಷ್ಯರಲ್ಲಿ ಅನೇಕರು ನಿಮ್ಮನ್ನು ಎಂದಿಗೂ ಅರಿತುಕೊಂಡದೇ ಇಲ್ಲ. ಇನ್ನೂ ಹಲವರು ನಿಮ್ಮ ಆಜ್ಞೆಗಳನ್ನು ನಿಂದಿಸಿ ತೃಣೀಕರಿಸಿ ನಿಮ್ಮನ್ನು ಬೇಡುವಂತೆ ನಿಮ್ಮನ್ನು ಬೇಡವೆಂದು ತಳ್ಳಿಬಿಟ್ಟರು. ಮಹಾಕೃಪೆಯನ್ನು ಯೇಸುವೆ, ಅಂಥವರೆಲ್ಲರ ಮೇಲೆ ದಯೆ ತೋರಿ ಅವರೆಲ್ಲರನ್ನು ನಿಮ್ಮ ಪವಿತ್ರ ಹೃದಯಕ್ಕೆ ಬಲಗೆ ಸೇರಿಸಿಕೊಳ್ಳಿರಿ. ಪ್ರಭುವೇ, ನಿಮ್ಮನ್ನು ಬಿಟ್ಟು ಅಗಲದೇ ಯಾವಾಗಲೂ ಪ್ರಾಮಾಣಿಕರಾದ ವಿಶ್ವಾಸಿಗಳಿಗೆ ಮಾತ್ರವಲ್ಲದೆ ನಿಮ್ಮನ್ನು ತಿರಸ್ಕರಿಸಿ ಅಗಲಿ ಹೋದ ದೊಂದುಗಾರ ಮಕ್ಕಳಿಗೂ ಸಹ ದಯೆ ತೋರಿರಿ. ಇವರೆಲ್ಲರೂ ಹಸಿವಿನಿಂದಲೂ ಕಷ್ಟ ಕಾರ್ಯದಿಂದಲೂ ನಾಶವಾಗದಂತೆ ತಮ್ಮ ತಂದೆಯ ಮನೆಗೆ ಶೀಘ್ರವಾಗಿ ಬಂದು ಸೇರುವಂತೆ ಕೃಪೆ ನೀಡಿ. ಪ್ರಭುವೇ, ನಿಮ್ಮ ಧರ್ಮಸಭೆಯ ಅಪಾಯದಿಂದ ಸಂರಕ್ಷಿಸಿರಿ. ಅದಕ್ಕೆ ದೃಢವಾಗಿ ಬುನಾದಿಯನ್ನು ದಯಪಾಲಿಸಿರಿ. ಸಕಲ ದೇಶಗಳ ಮುಖಂಡರಿಗೂ ನ್ಯಾಯ ನೀತಿಯನ್ನು, ಶಾಂತಿ ಸಮಾಧಾನವನ್ನು ಕರುಣಿಸಿರಿ. ಈ ಭೂಮಿಯಲ್ಲಿ ಸರ್ವರು ಏಕಕಂಠದಿಂದ ಎಡಬಿಡದೆ ನಿಮ್ಮ ಆತ್ಮರಕ್ಷಣೆಯನ್ನು ತಮ್ಮ ಪವಿತ್ರ ಹೃದಯಕ್ಕೆ ಸ್ತುತಿಯುಂಟಾಗಲಿ. ಮಹಿಮೆ ಗೌರವಗಳು ಸದಾಕಾಲವೂ ಉಂಟಾಗಲಿ ಎಂದು ಸ್ತುತಿಸುತ್ತಾ ಆಗುತ್ತಿರುವ ಸಮಸ್ಯೆ ಗೊಂದಲಗಳನ್ನು ಸದಾ ಆರೋಗ್ಯ ಸೌಖ್ಯವನ್ನು ನೀಡಿರಿ. ನಿರಂತರ ಶಾಂತಿ, ಸಮಾಧಾನ, ನೆಮ್ಮದಿ ಮತ್ತು ನಮ್ಮ ಹೃದಯಗಳಲ್ಲಿ ನೆಲೆಸಿರಲಿ. ಇದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಆದ್ದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರ